ಅಂದ್ರೆ ನಿಮ್ ಪ್ರಕಾರ ಒಂದು ಭಕ್ತಿ ಪೂರ್ವಕವಾಗಿ ನಾನು ದೇವರಲ್ಲಿ ಬೇಡ್ಕೋಬೇಕು ಅಂದ್ರೆ ವಾಟ್ ಈಸ್ ದಿ ಐಡಿಯಲ್ ಮೆಥಡ್? ಆತರ ಭಕ್ತಿ ಅನ್ನೋದು ಅಲ್ಟಿಮೇಟ್ಲಿ ಅದೇ ಇಂಪಾರ್ಟೆಂಟ್ ಆಗುವಂಥದ್ದು. ಸೊ ಏನೋ ತಪ್ಪು ಮಾಡೋದ್ರಿಂದ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ, ಏನೋ ಪಾಪದ ಲೆವೆಲಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಲ್ಲ. ಇಟ್ ಇಸ್ ಜಸ್ಟ್ ದಟ್ ಏನು ಬರಬೇಕು ಅದು ಬರೋದಿಲ್ಲ. ನಾನೊಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಮಹಾಪ್ರಾಣ ಹೇಳಬೇಕು ಅಂತ, ಮಹಾಪ್ರಾಣ ಹೇಳ್ದೇನೆ ಇದ್ರೆ ಯಾವ ಥರ ಬ್ಲಂಡರ್ ಆಗೋ ಸಾಧ್ಯತೆ ಇದೆ ಅಂತ ಇದೆಲ್ರಿಗೂ ಮೋಸ್ಟ್ ಪೀಪಲ್ಗೆ ಗೊತ್ತಿರುತ್ತೆ. ಫಲ ಅನ್ನೋದು, ಫ ಇಸ್ ಮಹಾಪ್ರಾಣ, ಫಲ ಅಂದ್ರೆ ಹಣ್ಣು. ಅದೇ ಮಹಾಪ್ರಾಣ ತೆಗೆದು ನೀವು ಅಲ್ಪ ಪ್ರಾಣ ಮಾಡ್ಬಿಟ್ರೆ ಫಲ ಆಗುತ್ತೆ, ಮಾಂಸ ಆಗ್ಬಿಡಿ. ಸೊ ನೀವು ಶ್ಲೋಕ ಈಗ ನೋಡಿ, ಮಾಡರ್ನ್ ಸೈಕಾಲಜಿಲಿ ಏನು ಪಾಸಿಟಿವ್ ಅಫರ್ಮೇಶನ್ಸ್ ಅಂತ ಒಂದು ಇರುತ್ತಲ್ಲ, ನೀವು ಏನು ಅದನ್ನ ಮತ್ತೆ ಮತ್ತೆ ಮಾಡೋದ್ರಿಂದ ಯು ಆರ್ ಗೋಯಿಂಗ್ ಟು ಮ್ಯಾನಿಫೆಸ್ಟ್ ದಟ್ ಅಂತ. ಶ್ಲೋಕ ನೀವು ದಿನ ಶ್ಲೋಕದ ಮೂಲಕ ಸ್ತೋತ್ರಗಳ ಮೂಲಕ ಮಾಡ್ತಿರೋ ಪ್ರೇಯರು ಮತ್ತೆ ಅದನ್ನೇ ಮಾಡ್ತಿರೋದು ನೀವು. ವೆರಿ ಟ್ರೂ. ನಾನು ಎಷ್ಟೊಂದ್ಸಲಿ ಹೇಳ್ತೀನಿ, ಈಗ ಫಾರ್ ಎಕ್ಸಾಂಪಲ್ ಮ್ಯಾನಿಫೆಸ್ಟೇಷನ್ ಇಸ್ ನಥಿಂಗ್ ಬಟ್ ಸಂಕಲ್ಪ. ನಮ್ಮ ಕನ್ನಡದಲ್ಲಿ ಒಂದು ಇದರಲ್ಲಿ ಹೇಳಬೇಕು ಅಂತಂದರೆ, ಈಗ ನಾವೀಗ ಅವರು ಮ್ಯಾನಿಫೆಸ್ಟೇಷನಲ್ಲಿ ಏನು ಹೇಳ್ತಾರೆ, ಒಂದು ಪುಸ್ತಕದಲ್ಲಿ ತೆಗೆದುಬಿಟ್ಟು ಓಕೆ ಇದನ್ನು ಬರಿ ಅಂತಂದ್ಬಿಟ್ಟು ಹೇಳ್ತಾರೆ 5 times ಇರೋವಂಥದ್ದು ಅಂತ. ಸೊ ನಾನು ಯಾವುದೇ ಒಬ್ಬರು ನಾವು ಪುರೋಹಿತರು ನಿಂತಿರ್ಬೇಕಾದ್ರೆ ಅಥವಾ ಹೇಳ್ಬೇಕಾದ್ರೆ ನಾವು ಇವತ್ತಿನ ಹೇಳಿ ಸಂಕಲ್ಪ ಮಾಡ್ತಾ ಇದ್ದೀವಿ, ದಟ್ ಈಸ್ ನಥಿಂಗ್ ಬಟ್ ನಾನು ದೃಢವಾಗಿ ಸಂಕಲ್ಪ ಮಾಡ್ತಿದ್ದೀನಿ, ನನಗೆ ಈ ಕೆಲಸ ಆಗಬೇಕು ಅನ್ನೋದು ಒಂದು ಅಪ್ಲಿಕೇಶನ್ ದೇವ್ರಿಗೆ ಮ್ಯಾನಿಫೆಸ್ಟ್ ಇಟ್ ನಥಿಂಗ್ ಬಟ್ ದ ಸೇಮ್. ಅದನ್ನ ಈಗ ಒಂದು ಟರ್ಮ್ಸ್ ಅಲ್ಲಿ ಕೊಟ್ಟಿರೋಂಥದ್ದನ್ನ ನಾವು ಹೇಳುವಂಥದ್ದು ಅಂತ. ಎಸ್ ಪ್ಲೀಸ್. ಆ ಶ್ಲೋಕನು ಇನ್ ಅ ವೇ ನೀವು ಮ್ಯಾನಿಫೆಸ್ಟ್ಗೆ ಏನ್ ಮಾಡ್ತೀವಿ, ಪಾಸಿಟಿವ್ ಅಫರ್ಮೇಶನ್ ಏನ್ ರಿಪೀಟ್ ಮಾಡ್ತೀರಿ ಅದೇ ಇರೋದು ಶ್ಲೋಕ ಸ್ತೋತ್ರಗಳಲ್ಲೂ. ಭಗವಂತನ ರೂಪಗಳನ್ನ ಏನ್ ಹೇಳ್ತೀರಿ ಅದು ಅಷ್ಟೇ. ಎಲ್ಲದೂ ಭಗವಂತನಿಗೋಸ್ಕರ ಅಂತ ಏನೂ ಇಲ್ಲ ಇಲ್ಲಿ. ಅವ್ರಿಗೇನು ಬೇಡ ಆಕ್ಚುಲಿ. ಅವ್ರು ಏನಿದ್ರು ನೀನ್ ಮಾಡಪ್ಪ, ನೀನ್ ಉದ್ಧಾರ ಆಗುವಂತಾನೆ ಇರೋಂಥದ್ದು. ಸೊ ಹಂಗಿರ್ತಾ ನಾವೇನೋ ತಪ್ಪು ಹೇಳೋದ್ರಿಂದ ಪ್ರಾಬ್ಲಮ್ ಆಗುತ್ತಾ? ಇಲ್ಲ. ಬಟ್ ಏನ್ ಆಗ್ಬೇಕೋ ಅದು ಆಗೋದಿಲ್ಲ. ಹಾಗಾಗಿ ಭಕ್ತಿ ಭಾವ ಅಲ್ಟಿಮೇಟ್ಲಿ ಇಂಪಾರ್ಟೆಂಟ್ ಆದ್ರೂ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಅದಕ್ಕೋಸ್ಕರ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನೀವು ಮತ್ತೆ ಮತ್ತೆ ತಪ್ಪಿರೋದನ್ನ ನೀವು ಮತ್ತೆ ಮತ್ತೆ ಹೇಳ್ತಿದ್ದೀರಾ ಅಂದ್ರೆ ಅದೇ ದಟ್ ಇಸ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಅಂತ. ಅದಕ್ಕೆ ನಾನು ಎಷ್ಟೋ ವರ್ಷದಿಂದ ಮಾಡ್ತಾ ಇದ್ದೀನಿ, ನನ್ಗೇನು ಬೆನಿಫಿಟ್ ಸಿಗ್ತಾ ಇಲ್ಲ, ನನ್ಗೆ ಬೇಕಾಗಿರೋ ತರ ಬೆನಿಫಿಟ್ ಸಿಗ್ತಾ ಇಲ್ಲ. ಯಾಕೆಂದ್ರೆ ನೀವು ಹೇಳ್ತಿರೋ ವರ್ಡಿಂಗ್ಸೇ ತಪ್ಪಿದೆ ಅಂತ. ಸೊ ಇಟ್ಸ್ ಲೈಕ್ ಇನ್ ಅ ವೇ ಯು ಆರ್ ಪುಟಿಂಗ್ ದ ರಾಂಗ್ ಥಿಂಗ್ ಇನ್ ಟು ಯುವರ್ ಸಬ್ಕಾನ್ಶಿಯಸ್, ಆರ್ ನೀವು ಯೂನಿವರ್ಸ್ಗೆ ಕಳಿಸ್ತಿದ್ದೀರೋ ಅದೇನೇನು ಕಾನ್ಸೆಪ್ಟ್ ಇದೆ ಅದೆಲ್ಲ ರಾಂಗ್ ವರ್ಡಿಂಗ್ಸ್ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋ ಕಾರಣಕ್ಕೆ ಕರೆಕ್ಟ್ ಪ್ರೊನೌನ್ಸಿಯೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಸ್ ಸಿಂಪಲ್ ಆಸ್ ಡೈಲಿ ಪ್ರೇಯರ್, ಶ್ಲೋಕದಿಂದ ಹಿಡಿದು ಸ್ತೋತ್ರಗಳಿಂದ ಹಿಡಿದು ಮಂತ್ರ ಅಂತೂ ಡೆಫಿನೆಟ್ಲಿ ಕರೆಕ್ಟ್ ಪ್ರೊನೌನ್ಸಿಯೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಲೈಕ್ ಐ ಆಸ್ಕ್ಡ್, ಈಗ ಸಿಂಗ್ ಲೈಕ್ ಒಂದು ಐಡಿಯಲ್ ವೇಲಿ ಒಂದು ಭಕ್ತಿಪೂರ್ವಕವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂದ್ರೆ ವಾಟ್ ಈಸ್ ದಿ ಐಡಿಯಲ್ ವೇ? ಒಂದು ಈಗ ನಾವು ಶ್ಲೋಕ ಹೇಳ್ಕೊಡ್ತಾ ನಾವೇನು ಹೇಳ್ತೀವಿ ಅಂದರೆ ದೇರ್ ಆರ್ 2-3 ಥಿಂಗ್ಸ್ ದಟ್ ಯು ಕ್ಯಾನ್ ಫೋಕಸ್ ಆನ್. ಒಂದು 2-3 ವಿಷಯಗಳ ಮೇಲೆ ನೀವು ಫೋಕಸ್ ಮಾಡ್ಬೋದು. ಒಂದು ಜಸ್ಟ್ ಟು ಮೇಕ್ ಶ್ಯೂರ್ ನಿಮ್ಮ ಮನಸ್ಸು ಕರೆಕ್ಟ್, ನೀವು ಎಲ್ಲಿ ಕೂತಿದ್ದೀರಾ ಅಲ್ಲೇ ಬರಬೇಕು, ಪ್ರೆಸೆನ್ಸ್ ಆಫ್ ಮೈಂಡನ್ನ ನೀವು ಡೆವಲಪ್ ಮಾಡಬೇಕು ಅನ್ನೋ ಒಂದಿದು. ಫಾಸ್ಟರ್ ವೇ ಟು ಡೂ ದಟ್ ಈಸ್ ಟು ನಿಮ್ಮದು ಪ್ರೊನೌನ್ಸಿಯೇಷನ್ ಏನಿದೆ ಅದ್ರ ಮೇಲೆ ನೀವು ಫೋಕಸ್ ಮಾಡಿ. ಇಟ್ ಟೇಕ್ಸ್ ಅ ಲಾಟ್ ಆಫ್ ಕಾನ್ಸಂಟ್ರೇಷನ್, ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್. ಅದನ್ನ ಮಾಡೋ ಇದರಲ್ಲಿ ನೀವು ಉಳಿದಿದ್ದೆಲ್ಲ ಮರ್ತು ಬಿಡ್ತೀರಾ. ಯು ವಿಲ್ ಬಿಕಮ್ ಒನ್ ವಿತ್ ದಿಸ್. ಆಯ್ತಾ? ಅದ್ರ ಜೊತೆ ಎರಡನೇದು ಬಂದ್ಬಿಟ್ಟು ನೀವೇನ್ ಹೇಳ್ತಾ ಇದ್ದೀರಾ ಅದರ ಅರ್ಥ ನಿಮಗ್ ಗೊತ್ತು ಮಾಡ್ಕೊಂಡ್ರೆ ನೀವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಅಥವಾ ಕಾಂಟಂಪ್ಲೇಟ್ ಮಾಡ್ಕೊಂಡು ಮಾಡ್ಬೋದು. ಹೇಗೆ ಕಾಂಟಂಪ್ಲೇಟ್ ಮಾಡೋದು? ಸುಮ್ಮನೆ ಆಸ್ ಅಂಡ್ ವೆನ್ ನೀವು ಆ ವರ್ಡ್ಸ್ ಅನ್ನ ಹೇಳ್ತೀರಾ ಅದರ ಅರ್ಥವನ್ನ ಮನಸ್ಸಿನಲ್ಲಿ ಫೋಕಸ್ ಮಾಡೋದು ಅಥವಾ ಮನಸ್ಸಿನಲ್ಲಿ ವಿಜುವಲೈಸ್ ಮಾಡ್ಕೊಳ್ಳೋಂಥದ್ದು. ಅದು ಅರ್ಥ ಗೊತ್ತಿಲ್ವೇ ನಿಮ್ಗೆ, ಯಾವ ಭಗವಂತನ ಶ್ಲೋಕವನ್ನ ನೀವು ಹೇಳ್ತಿದ್ದೀರಾ ಆ ಭಗವಂತನ ಫಾರ್ಮ್ ಅಂತೂ ನಿಮ್ಗೆ ಗೊತ್ತಿದೆ, ರೂಪ ಅಂತೂ ಗೊತ್ತಿದೆ, ಅವ್ರು ಎದುರಿಗೆ ಕುತ್ಕೊಂಡಿದ್ದಾರೆ ಅನ್ನೋ ಹಂಗೇನೆ ನೀವು ಇಮ್ಯಾಜಿನ್ ಮಾಡ್ಕೊಂಡು ಅವರಿಗೆ ಹೇಳ್ತಾ ಇದ್ದೀರಾ ಅನ್ನೋ ಹಂಗೆ ಇಮ್ಯಾಜಿನ್ ಮಾಡ್ಕೊಂಡು ಹೋದ್ರೆ ಆಯ್ತು. ಇಷ್ಟು ಸಿಂಪಲ್ ಇದೆ ಅದು. ಬಟ್ ಯು ನೋ ವಾಟ್ ಆಕ್ಚುಲಿ ದ ಬ್ಯೂಟಿ ಆಫ್ ಇಟ್, ನಾಟ್ ಮೋರ್ ದೆನ್ 5 seconds ಐ ವಿಲ್ ಬಿ ಏಬಲ್ ಟು ಸಿ ದ ಗಾಡ್ ಅನ್ಸುತ್ತೆ. ಪ್ರಾಬ್ಲಿ ದ ಕಾನ್ಸಂಟ್ರೇಷನ್ ಲೆವೆಲ್ ನಾನು ಯಾವಾಗಲೂ ಅನ್ಕೊಂತೀನಿ ಇಟ್ಸ್ ಅ ವೆರಿ ಬ್ಯೂಟಿಫುಲಿ ಯು ಸೆಡ್. ನಾನು ಯಾವಾಗಲೂ ಓಕೆ ದ ಬೆಸ್ಟ್ ವೇ ಇಸ್ ಟು ಸಿ ಓಕೆ ನಿನ್ನ ಇಷ್ಟ ಅಲ್ಲ, ನಿನಗೆ ಒಂಥರ ನಿನ್ನ ಕಣ್ಣು ಕಾಣಿಸುವಂತ ರೂಪದಲ್ಲಿ ದೇವ್ರನ್ನ ನೋಡ್ಕೋ. ಜಸ್ಟ್ ವಿಜುವಲೈಸ್ ಅಂಡ್ ಜಸ್ಟ್ ಪ್ರೇ ಟು ದ ಗಾಡ್ ಆಲ್ ಮೈಟಿ ಅಂತ ಅಂದ್ಬಿಟ್ಟು ಇದನ್ನ ಏನ್ ಮಂತ್ರ ಹೇಳ್ತೀನೋ ಅಥವಾ ಏನ್ ಜಪ ಮಾಡ್ತೀನೋ ವಿಚ್ ಐಲ್ ಕಮ್ ಟು ದಟ್ ಒನ್. ಬಟ್ ಒಂದು 5 seconds ಆದ್ಮೇಲೆ ನೆಕ್ಸ್ಟ್ ನಮ್ಮಮ್ಮ ಏನ್ ತಿಂಡಿ ಮಾಡ್ತಿದ್ದಾರೆ ಅಂತ ನನ್ ಗಮನ ಹೋಗುತ್ತೆ. ಅದೇ ಮತ್ತೆ ಮತ್ತೆ ಬರಬೇಕು ಅಂತ. ಅದಕ್ಕೆ
ನಾನು ನಮ್ಗೆ ಅದಕ್ಕೆ ಹೇಳ್ತಿರು, ನಮ್ಮದೇ ಭಾಷೆಯಲ್ಲಿ ನಾವು ಮಾಡಿದಾಗ ಅದು ಇನ್ನೂ ಜಾಸ್ತಿ ವಾಪಸ್ ನಾವು ಏನು ಮಾಡ್ತಾ ಇದೀವಿ ಅದಕ್ಕೆ ಬರೋದು ತುಂಬ ಕಷ್ಟ. ಯಾಕೆಂದ್ರೆ ನಮ್ಮ ಭಾಷೆಲಿ ಮಾಡ್ತಾ ದೇರ್ ಇಸ್ ನೋ ರೂಲ್ಸ್ ರಿಸ್ಟ್ರಿಕ್ಷನ್, ನೀವು ಏನು ಬೇಕಾದ್ರೆ ಅನ್ಕೊಂಡು ಹೋಗ್ತಿರ್ಬೋದು. ಬಟ್ ಶ್ಲೋಕ ಸ್ತೋತ್ರಗಳು ಹ್ಯಾವ್ ಅ ಪರ್ಫೆಕ್ಟ್ ಫಾರ್ಮ್ಯಾಟ್. ನೀವು ಅದಕ್ಕೆ ವಾಪಸ್ ಬರುವಂತಹ ಚಾನ್ಸಸ್ ನಿಮ್ಗೆ ಜಾಸ್ತಿ ಇರುತ್ತೆ. ಯಾಕೆಂದ್ರೆ ಬಂದ್ರೆ ಹೋಲ್ಡಿಂಗ್ ಆನ್ ಟು ಏನುಂಟು ಅದು ಈಸಿ ಆಗ್ಬಿಡುತ್ತೆ ನಿಮ್ಗೆ. ಯಾಕಂದ್ರೆ ಇಟ್ ಹ್ಯಾಸ್ ಅ ಫಾರ್ಮ್ಯಾಟ್. ಇದಾದ್ಮೇಲೆ ಇದನ್ನೇ ಹೇಳಬೇಕು. ನೀವು ಬುಕ್ ನೋಡ್ಕೊಂಡು ಓದಿದ್ರು ತೊಂದರೆ ಇಲ್ಲ, ಎಲ್ಲ ಬೈ ಹಾರ್ಟ್ ಮಾಡಬೇಕು ಅಂತಾನೂ ಇಲ್ಲ. ಬುಕ್ ನೋಡ್ಕೊಂಡು ಓದ್ತಾನೂ ಅಷ್ಟೇ, ತಲೆಯಲ್ಲಿ ಏನೋ ಹೋಯ್ತು ಅಂದ್ರೆ ಓ ಇಲ್ಲ ಇಲ್ಲಿಗೆ ಬಂದು ಮಾಡಬೇಕು. ಆ ಸ್ಟ್ರಕ್ಚರ್ ಏನಿದೆ ಅದು ನಿಮಗೆ ಶ್ಲೋಕ ಸ್ತೋತ್ರಗಳ ಅಭ್ಯಾಸ ನಿಮಗೆ ಕೊಡುತ್ತೆ ಆ ಸ್ಟ್ರಕ್ಚರ್. ಆ್ಯಂಡ್ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ದು ಹೋಲ್ಡಿಂಗ್ ಕೆಪಾಸಿಟಿ ಏನಿದೆ ಅದು ಆ್ಯಕ್ಚುಲಿ ಜಾಸ್ತಿ ಆಗುತ್ತೆ. ಇಟ್ ಇಸ್ ಫಿಸಿಯೋಲಾಜಿಕಲಿ ಆಲ್ಸೋ ಜಾಸ್ತಿ ಆಗುತ್ತೆ. ನರ್ವಸ್ ಸಿಸ್ಟಮ್ ವೈಸ್ ರಿಟೆನ್ಷನ್, ನಿಮ್ಮದು ಫೋಕಸ್ ಅಟೆನ್ಷನ್ ರಿಟೆನ್ಷನ್ ಇರ್ಬೋದು, ಮೆಮರಿ ರಿಟೆನ್ಷನ್ ಇರ್ಬೋದು, ಇದೆಲ್ಲ ಇಂಪ್ರೂವ್ ಆಗ್ಕೊಂಡು ಹೋಗುತ್ತೆ. ಸೊ ನೀವು ಅದಕ್ಕೆ ಹೇಳಿದ್ದು ಇವೆಲ್ಲ 2-3 ಥಿಂಗ್ಸ್ ವಿಚ್ ಆರ್ ವೆರಿ ಸಿಂಪಲ್ ದಟ್ ಯು ಕ್ಯಾನ್ ಫೋಕಸ್ ಆನ್ ವಿತ್ ಕನ್ಸಿಸ್ಟೆನ್ಸಿ. ನಿಮ್ದು ಹೋಲ್ಡಿಂಗ್ ಕೆಪಾಸಿಟಿ, ನೀವೇನು ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಇಟ್ಕೊಳ್ಳುವಂಥ ಕೆಪಾಸಿಟಿ ಏನಿದೆ ಅದು ನ್ಯಾಚುರಲ್ ಆಗಿ ಜಾಸ್ತಿ ಹಾಕೊಂಡು ಹೋಗುತ್ತೆ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.